ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಡೇ 9. ದ್ಯಾಟ್ ಈಸ್ ದ ಲಾಸ್ಟ್ ಡೇ ಆಫ್ ಮೈ MRI ಜರ್ನಿ. ನಾನು ಫಸ್ಟ್ ಡೇ ಬಂದಾಗ ನನ್ನ ವೆಯ್ಟ್ಗೂ ಹಾಗೆ ಇವತ್ತಿನ ವೆಯ್ಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀನಿ. ಹಾಗೆ ರೂಮ್ ಮತ್ತು ಟ್ರೀಟ್ಮೆಂಟ್ ಪ್ರೈಸಿಂಗ್ ಎಷ್ಟಿತ್ತು ಅಂತ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಬೆಳಿಗ್ಗೆ ಎದ್ದು ವಾಕಿಂಗ್ ಜಾಗಿಂಗ್ ಮುಗಿಸಿ ಲೆಮನ್ ಹನಿ ಜ್ಯೂಸ್ನ ಕುಡ್ದಿದ್ದಾಯಿತು. ಆ್ಯಂಡ್ ಬ್ರೇಕ್ಫಾಸ್ಟ್ ಟೈಮಲ್ಲಿ 9 o'clockಗೆ 2 glasses ಆಫ್ ವಾಟರ್ಮೆಲನ್ ಜ್ಯೂಸ್ ಒಂದಿತ್ತು. ಅದನ್ನು ಕುಡಿದು ಫುಲ್ ಬಾಡಿ ಮಸಾಜ್ನ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಈ ಒಂದು ರೂಮ್ ಬಂದು ಸೆಪ್ರೇಟ್ ಸಿಂಗಲ್ ಬೇರೆ ರೂಮೇ ಸಿಕ್ಕಿರೋದು ಈ ಸಲ. ಹಾಗೆ ಮಸಾಜ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಆಲ್ಮೋಸ್ಟ್ ಡೀಪ್ ಟಿಶ್ಯೂ ಮಸಾಜ್ ಥರನೇ ಮಾಡಿದ್ರು. ಇಲ್ಲಿ ಇರೋ ಸ್ಪೆಷಲಿಸ್ಟ್ಗಳೆಲ್ಲ ಕೇರಳದಿಂದ ಬಂದಿರೋರು, ಹಾಗಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗೆ ಟ್ರೀಟ್ಮೆಂಟ್ ಬ್ಲಾಕಲ್ಲಿ ನಾನು 4th ಫ್ಲೋರ್ಗೆ ಯಾವತ್ತೂ ಹೋಗಿರಲಿಲ್ಲ, ಹಾಗಾಗಿ ಅಲ್ಲಿಗೆ ಹೋಗಿ ನೋಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇಲ್ಲಿ ಬಂದರೆ ಇದು ಟೆರೆಸ್ ಆಗಿದೆ. ಸೊ ಈ ಒಂದು ಟೆರೆಸಲ್ಲಿ ಮಡ್ ಬಾತ್ನ ಮಾಡ್ತಾರೆ. ಯೂಶ್ವಲಿ ಮಡ್ ಬಾತ್ನ ಬೇಸಿಗೆಗಾಲದಲ್ಲಿ ಸಮ್ಮರ್ ಟೈಮಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಹಾಗೆ ಆವಾಗವಾಗ ಮಳೆ ಬೀಳ್ತಿರೋದ್ರಿಂದ ಇವರು ಮಡ್ ಬಾತ್ನ ರೆಕಮೆಂಡ್ ಮಾಡೋದಿಲ್ಲ ಅಂತ ಹೇಳ್ತೀನಿ. ಹಾಗೆ ಮಡ್ ಬಾತ್ ಅಂತ ಹೇಳಿದ್ರೆ ಟಾಪ್ ಟು ಬಾಟಮ್ ತನಕ ಒಂದು ಮಡ್ನ ನೀರು ಜೊತೆಗೆ ಕಲಿಸ್ಬಿಟ್ಟು ಹಚ್ತಾರೆ. ಅದು ಬಂದು ಬ್ಲ್ಯಾಕ್ ಮಡ್ ಆಗಿರುತ್ತೆ. ಹಾಗೆ ಆವಾಗವಾಗ ಇಲ್ಲಿ ಗಾರ್ಡನ್ ಕ್ಲೀನಿಂಗ್ ಕೂಡ ಆಗ್ತಾ ಇರುತ್ತೆ. ಯಾಕಂದರೆ ಅಷ್ಟೊಂದು ಜನ ಒಂದು ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಕಸ್ಟಮರ್ಸ್ ಅಥವಾ ಪೇಷಂಟ್ಸ್ ಅಂತ ಏನು ಕರಿಬೋದು. ಸೊ ಅವ್ರು ಮೇಂಟೈನ್ ಮಾಡಲೇಬೇಕಾಗತ್ತೆ. ಇನ್ನು 12 o'clockಗೆ ನನಗೆ ಲಂಚ್ ಟೈಮಲ್ಲಿ 2 ಬಾಳೆಹಣ್ಣು ಮತ್ತು 1 ಆ್ಯಪಲ್ನ ಕೊಟ್ಟಿದ್ದರು. ಹಾಗೆ ಈ ಒಂದು ಕಾರ್ಡ್ನ ನೀವೇನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂದು ಡಯಟ್ ಚಾರ್ಟ್ ಆಗಿರಲಿ ಅಥವಾ ಒಂದು ಟ್ರೀಟ್ಮೆಂಟ್ ಸೆಕ್ಷನ್ಗೆ ನಾವು ತೋರಿಸ್ಬೇಕಾಗಿರೋ ಕಾರ್ಡ್ ಆಗಿರುತ್ತೆ. ಇದನ್ನು ತೋರಿಸಿದ್ರೆ ಮಾತ್ರ ಅವರು ಫುಡ್ ಕೊಡೋದು, ಹಾಗೆ ಟ್ರೀಟ್ಮೆಂಟ್ಗೂ ಅಲೋ ಮಾಡೋದು, ಹಾಗೆ ಟಿಕ್ ಮಾಡ್ಕೊಂಡ್ಬಿಡ್ತಾರೆ. ಇನ್ನು 2 ಗಂಟೆಗೆ ಒಂದು ನನಗೆ ಕ್ಯಾರೆಟ್ ಜ್ಯೂಸ್ ಇತ್ತು. 2 glasses ಆಫ್ ಕ್ಯಾರೆಟ್ ಜ್ಯೂಸನ್ನ ಕೊಟ್ಟಿದ್ದರು. ಹಾಗೆ ಮಧ್ಯಾಹ್ನ ಹೊತ್ತು CCJ ಅನ್ನೋ ಒಂದು ವಾಟರ್ ಟ್ರೀಟ್ಮೆಂಟ್ ಇತ್ತು. ಸೊ ಶಾರ್ಪ್ ನೀಡಲಲ್ಲಿ ಒಂಥರ ನೀರು ಬರುತ್ತೆ. ಸೊ ತುಂಬಾ ಚಿಕ್ಕದಾಗಿ ನೀರೆಲ್ಲ ಹೊಡಿತಾ ಇರುತ್ತೆ ಸುತ್ತಲೂ. ಸೊ ಈ ಒಂದು ಚೇರ್ನ ಇಟ್ಟು ಕೂರಿಸ್ತಾರೆ. ಈ ಥರ ಇರುತ್ತೆ ನೋಡಿ. ಆ್ಯಂಡ್ ಪ್ರೈಸಿಂಗ್ ಬಗ್ಗೆ ಬಂದರೆ ನಾನು 2 sharing ರೂಮ್ ತೊಗೊಂಡಿದ್ದು, ಹಾಗಾಗಿ ನನಗೆ 950 rupees ಪರ್ ಡೇ ಚಾರ್ಜ್ ಆಯಿತು. ಹಾಗೆ ಆಕ್ಯುಪಂಚರ್ ಮತ್ತು ಫಿಸಿಯೋಥೆರಪಿ ಬಂದು 300 rupees ಆಗುತ್ತೆ. ಆ್ಯಂಡ್ ವಾಟರ್ ಟ್ರೀಟ್ಮೆಂಟ್ಸ್ ಎಲ್ಲನೂ ಅಷ್ಟೇ 300-200 ಅಷ್ಟೇ ಇರುತ್ತೆ. ಬಟ್ ಮಸಾಜಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. 900 rupees ಇರ್ಬೋದು, ಇಲ್ಲ ಪೌಡರ್ ಮಸಾಜ್ ಬಂದರೆ 1000+ ಆಗುತ್ತೆ. ಈ ಥರ ಡಿಫ್ರೆಂಟ್ಲಿ ಚಾರ್ಜಸ್ ವೇರಿ ಆಗುತ್ತೆ. ಇನ್ನು ಈವ್ನಿಂಗು ರಾಗಿ ಉರಿ ಹಿಟ್ಟು ಮತ್ತು ಬಾರ್ಲಿ ವಾಟರ್ನ ಕೊಟ್ಟಿದ್ದು, ತುಂಬಾ ಚೆನ್ನಾಗಿತ್ತು ಟೇಸ್ಟು. ಹಾಗೆ ಟ್ರೀಟ್ಮೆಂಟ್ ಬಗ್ಗೆ ಒಂದು ಪ್ರೈಸಿಂಗ್ ಏನು ಹೇಳಿದ್ನಲ್ಲ, ಅದೆಲ್ಲ ಒಂದು ದಿನಕ್ಕೆ ಚಾರ್ಜ್ ಇರುತ್ತೆ. ಇವಾಗ ಒಂದಿನ DHM ತೊಗೊಂಡ್ರೆ ಅದಕ್ಕೆ 200 ಇರ್ಬೋದು. ಇನ್ನೊಂದು ಯಾವುದೋ ವಾಟರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದಕ್ಕೆ 300 ಇರ್ಬೋದು. ಈ ಥರ ವೇರಿ ಆಗುತ್ತೆ. ಫುಲ್ ಬಾಡಿ ಮಸಾಜ್ ಬಂದು ನಿಯರ್ಲಿ 700 ಏನೋ ಇದೆ. ಆ್ಯಂಡ್ ಟೆರೆಸ್ ಬಂದು ಈಗಿದೆ. ಇಲ್ಲಿ ಬ್ಲ್ಯಾಂಕೆಟ್ಸ್ ಮತ್ತು ಬೆಡ್ಶೀಟ್ಸ್ನೆಲ್ಲ ವಾಶ್ ಮಾಡಿ ಹಾಕಿರ್ತಾರೆ. ಹಾಗೆ ವೆಯ್ಟ್ ಲಾಸ್ ಬಗ್ಗೆ ಬಂದರೆ ನಾನು ಟೋಟಲಿ 3.5 to 4 kgs ಕಮ್ಮಿ ಆಗಿದ್ದೀನಿ. ಆನ್ ಆನ್ ಆ್ಯಾವ್ರೇಜ್ 3 daysಗೆ 1 kg ಅಂತಲೇ ಅಂದಾಜು ತೊಗೋಬೋದು. ಹಾಗೆ ವೆಯ್ಟ್ ಲಾಸ್ ಅಷ್ಟೇ ಅಲ್ಲ, ತುಂಬಾ ರಿಲ್ಯಾಕ್ಸ್ಡ್ ಫೀಲ್ ಆಗ್ತಾ ಇದೆ. ಆ್ಯಂಡ್ ಬಾಡಿನೂ ಅಷ್ಟೇ ಲೈಟ್ ಫೀಲ್ ಆಗ್ತಾ ಇದೆ. ಹಾಗೆ ಡಿಟಾಕ್ಸಿಫಿಕೇಷನ್ ಆಗಿದೆ ಆ್ಯಂಡ್ ರಿಲ್ಯಾಕ್ಸೇಷನ್ ಆಗಿದೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಆ್ಯಂಡ್ ಡಿನ್ನರಲ್ಲಿ ಪಪ್ಪಾಯ ಸೂಪ್ ಮತ್ತು ಒಂಥರ ಪಲ್ಯನ ಕೊಟ್ಟಿದ್ರು. ನಾಳೆ ಡಿಸ್ಚಾರ್ಜ್ ಅಂತ ಹೇಳಿಬಿಟ್ಟು ಈ ಥರ ಫುಡ್ ಕೊಟ್ಟಿದ್ರು. ಹಾಗೆ 8:15ಗೆ ಆ್ಯಸ್ ಯೂಶ್ವಲ್ ಜೀರಾ ವಾಟರ್ ಮತ್ತು ಆ್ಯಪಲ್ನ ಕೊಟ್ಟಿದ್ರು. ನನ್ನ ಹಳೆಯ ವ್ಲಾಗ್ಸ್ನ ಅಂದರೆ ಡೇ 1 to day 8 ವ್ಲಾಗ್ಸ್ನ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೋಡಿ ಅಂತ ಹೇಳ್ತೀನಿ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.